ಭಾರತದ ಪಾಲಿಗೆ ಅತಿ ಮಹತ್ವದ ವರ್ಷ. ಈಸ್ಟ್ ಇಂಡಿಯಾ ಕಂಪನಿಯ ಅತಿ ಕೆಟ್ಟ ಆಡಳಿತದ ವಿರುದ್ಧ ಭಾರತೀಯರೆಲ್ಲ ಒಟ್ಟಾಗಿ ಪ್ರತಿಭಟಿಸಿದ ಕಾಲ. ಹಿಂದೂ ಮುಸ್ಲಿಂ ಭೇದವಾಗಲಿ, ಜಾತಿ ಮತ ಪಂಥಗಳ ನಡುವೆ ತಾಕಲಾಟವಾಗಲಿ ಆ ಹೊತ್ತಿನಲ್ಲಿ ಇರಲೇ ಇಲ್ಲ. ಅಮೃತಸರದಲ್ಲಿ ಬೈಸಾಖಿ, ಅದು ಹೊಸ ವರ್ಷದ ಪರ್ವ. ಹಳ್ಳಿ ಹಳ್ಳಿಗಳಿಂದ ಜನ ಉತ್ಸವಕ್ಕೆ ಬಂದಂತೆ ಅಮೃತಸರಕ್ಕೆ ಬರುತ್ತಿದ್ದರು. ಇದು ಅಮೃತಸರ, ಪಂಜಾಬಿನ ಪ್ರಾಂತ್ಯ. ಪಂಜಾಬಿನ ಈ ಗಲಭೆಗೆ ಮುಖ್ಯ ಮುಖಂಡರು ಯಾರ್ಯಾರು? ಇಬ್ಬರು ಕಾಂಗ್ರೆಸ್ ಮುಖಂಡರು, ಬ್ರಿಗೇಡಿಯರ್ ಈತ ಬ್ರಿಗೇಡಿಯರ್ ಜನರಲ್ ರೆಜಿನಾಲ್ಡ್ ಎಡ್ವರ್ಡ್ ಹ್ಯಾರಿ ಟಯರ್. ಪಂಜಾಬಿನ ಜಲಂಧರ್ನಲ್ಲಿ ಸೈನ್ಯಾಧಿಕಾರಿಯಾಗಿದ್ದಾನೆ. ಆ ಇಬ್ಬರು ಮುಖಂಡರು ಕ್ರಮವಾಗಿ ಆ ಕಪ್ಪು ಕೋಟು ಧರಿಸುವವರು ಡಾಕ್ಟರ್ ಸೈಫುದ್ದೀನ್ ಕಿಸ್ಲು ಮತ್ತು ಆ ಶಾಲು ಹೊಂದಿರುವವರು ಡಾಕ್ಟರ್ ಸತ್ಯಪಾಲ್. ಅವರಿಬ್ಬರನ್ನು ತಕ್ಷಣವೇ ಬಂಧಿಸಿ. ಆ ಇಬ್ಬರು ಹೋರಾಟಗಾರರ ಬಂಧನವಾಯಿತಷ್ಟೇ ಅಲ್ಲದೆ ಅವರನ್ನು ಗಡೀಪಾರು ಮಾಡಲಾಯಿತು. ಆ ದಿನ ರಾಮನವಮಿ. ಆ ಉತ್ಸವದಲ್ಲಿ ಮುಸಲ್ಮಾನರು, ಹಿಂದೂಗಳು ಇಬ್ಬರೂ ಭಾಗಿಗಳಾಗಿದ್ದರು. ಅಲ್ಲೊಂದು ಅಹಿಂಸಾ ತತ್ವದ ಹೋರಾಟಗಾರರ ಸಭೆ, ಜೊತೆಗೆ ಬೈಸಾಖಿ ಯಾತ್ರಾರ್ಥಿಗಳು ಅಲ್ಲಿಗೆ ಬಂದು ಸೇರಿದರು. ಇದೊಂದು ಶಾಂತಿಯುತ ಸಭೆಯಾಗಿತ್ತು. स्वराज भारत की स्वप्न है, अंग्रेजी लोग हमारे नहीं हैं। सब चीज के लिए उनका मुलाहज हमें नहीं चाहिए, फिर भी हमें उनको क्यों डरना? अच्छी बात। हम सब इस रौलत कानून को विरोध करेंगे, तुरंत इस देश आजाद होने का आशा करेंगे। ಬಂದೂಕು ಹಾಗೂ ಚಾಕುಗಳನ್ನು ಹಿಡಿದ ಗೋರ್ಖರು ಹಾಗೂ ಭೂಚಿ ಸೈನಿಕರೊಡನೆ ಆ ತೋಟದೊಳಗೆ ಒಂದು ಇಕ್ಕಟ್ಟಾದ ಬಾಗಿಲಿನಿಂದ ಹೊಕ್ಕನು. ಆ ಬಾಗಿಲೊಳಗೆ ಶಸ್ತ್ರಗಳು ತುಂಬಿದ್ದ ಅವರ ಕಾರುಗಳು ಹಿಡಿಸಲಿಲ್ಲ. ಅವುಗಳನ್ನು ಹೊರಗಡೆಯೇ ನಿಲ್ಲಿಸಿ ಆತ ಬಾಗಿಲ ಜಗುಲಿ ಎರಡೂ ಕಡೆಗಳಲ್ಲಿ ಸೈನಿಕರನ್ನು ನಿಲ್ಲಿಸಿದನು. ಜನರಿಗೆ ಚೆದರಬೇಕೆಂದು ಆತ ಎಚ್ಚರಿಕೆಯನ್ನೇ ಕೊಡಲಿಲ್ಲ. ಅಲ್ಲಿ ನಡೆಯುತ್ತಿದ್ದ ಭಾಷಣವೆಂತಹದೆಂಬುದಕ್ಕೆ ಸಾಕ್ಷ್ಯವೇ ಇರಲಿಲ್ಲ. ಅವರ್ಯಾರ ಬಳಿಯಲ್ಲೂ ಬಂದೂಕು ಇರಲಿಲ್ಲ. Without caution, sir. You bastards! I say fire!
ಬರಬೇಕು? ಖಂಡಿತ ಬರುತ್ತೆ. ಮಾತೃರೂಪದ ಈ ನಾಡಿಗೆ ಒಳ್ಳೆಯದಾದಾಗ ನಮ್ಗೆ ಸಂತೋಷವಾಗುತ್ತಲ್ವ? ಈ ನಾಡಿಗೆ ಅಪಮಾನವಾದರೆ ಸಿಡದೆ ಇರ್ತೀವಿ. ನೆನಪು ಮಾಡ್ಕೊಳ್ಳಿ, ಮದನ್ ಲಾಲ್ ಧಿಂಗ್ರಾ ಪಂಜಾಬಿನ ಗಂಡುಗಲಿ ಇಂಗ್ಲೆಂಡಿಗೆ ಹೋಗಿದ್ದ. 1909 ಇಸ್ವಿ ಜುಲೈ 1ನೇ ತಾರೀಕು ಸಂಜೆ 6 ಗಂಟೆಗೆ ಲಂಡನ್ನಿನ ಜಹಾಂಗೀರ್ ಹಾಲ್ನಲ್ಲಿ ತುಂಬದ ಸಭೆಗೆ ಬಂದ ಗರ್ಜನ್ವಾಯಿನ ಬಂದಿತ್ತಲ್ಲ, ಅವನ ಮನಸ್ಸು ಜರ್ಮನ್ಗಳ ಕಲಿಸಿದ ಗಲ್ಲು ಶಿಕ್ಷೆ ಪ್ರಾಪ್ತವಾಯಿತು, ಮೃತ್ಯುದಂಡ. ಅದಕ್ಕೆ ಪೂರ್ವದ ಒಂದು ಹೇಳಿಕೆ ಕೊಟ್ಟಾರೆ. ಪೊಲೀಸರು ಬಚ್ಚಿಟ್ಟಿದ್ದ ಆ ಹೇಳಿಕೆಯನ್ನು ಸ್ವಾತಂತ್ರ್ಯ ವೀರ ಸಾವರ್ಕರ್ ಪ್ರಕಟ ಮಾಡಿದ್ದಾರೆ. ಏನ್ ಹೇಳ್ತಾರೆ ಮೊದಲ ವಿಷಯ? ಅಮ್ಮ, ನಿನ್ನ ಕೆಲಸ ಅಂದ್ರೆ ಅದು ಪ್ರಭು ಶ್ರೀರಾಮನ ಕೆಲಸ. ನಿನಗೆ ಅಪಮಾನವಾದ್ರೆ ಏಳಿಗೆ ಅಪಮಾನವಾಯಿತು ಅಂತ ನಾನು ಭಾವಿಸ್ತೇನೆ. ನಿನ್ನಂತಹ ದೊಡ್ಡ ತಾಯಿಗೆ ನನ್ನಂತಹ ದೊಡ್ಡ ಮಗ ಕೊಂಡು ಹೋಗ್ತಾನಂದ್ರೆ ಇನ್ನೇನ್ ತಲೆ ಕೊಡಿ ಸಾಧ್ಯ? ಈ ಮಾತನ್ನು ಗಲ್ಲಿನ ಒಳಗನ್ನು ತುಂಬಿಸಿ ಅವನ ಬಾಯಲ್ಲಿ ಬಂದ ಕೊನೆಯ ಶಬ್ದ ಒಂದೇ ಮಾತು.